ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 154ನೆಯ ಅಧ್ಯಾಯದ ದಶಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ, ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು, ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ, ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು, ಪಾರ್ವತಿಯ ತಪಸ್ಸು, ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು, ಪಾರ್ವತಿ ಪರಮೇಶ್ವರರ ವಿವಾಹ, ವಿಘ್ನೇಶ್ವರನ ಉತ್ಪತ್ತಿ, ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಉದ್ದವಾಗಿಯೂ ಹಸುರಾಗಿಯೂ ಇರುವ ಕೊಂಬೆಗಳಿಂದ ಕೂಡಿ ಎಲ್ಲ ಋತುಗಳ ಬಗೆ ಬಗೆಯ ಹೂ ಫಲಗಳಿಂದ ಕಿಕ್ಕಿರಿದು ಅವುಗಳ ಭಾರದಿಂದ ಬಾಗಿದ ಮರವನ್ನು ನೋಡಿದ
ಪಾರ್ವತಿಯು ಆ ಮರದಲ್ಲಿ ತನ್ನ ವಸ್ತ್ರಭೂಷಣಗಳನ್ನು ಇರಿಸಿ ಪವಿತ್ರವಾದ ನಾರುಡೆಯನ್ನು ಉಟ್ಟಳು. ದರ್ಬೆಯನ್ನು ಹೆಣೆದು ಡಾಬಿನಂತೆ ಸೊಂಟಕ್ಕೆ ಕಟ್ಟಿಕೊಂಡಳು. ದಿನಕ್ಕೆ 3 ಸಾರಿ ಸ್ನಾನ ಮಾಡಿ ಪಾದರಿ ಹೂವನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತಾ 100 ವರ್ಷವನ್ನು ಕಳೆದಳು. ತರುವಾಯ 100 ವರ್ಷ ತರಗೆಲೆಯನ್ನು ಭಕ್ಷಿಸಿ ದೇಹಧಾರಣ ಮಾಡಿದಳು. ತಪೋನಿಧಿಯಾದ ಆಕೆಯು ಮತ್ತೆ 100 ವರ್ಷ ಕಾಲ ಉಪವಾಸ ಮಾಡಿದಳು. ಅವಳ ತಪಸ್ಸಿನ ಜ್ವಾಲೆಯಿಂದ ಪ್ರಾಣಿಗಳೆಲ್ಲವೂ ಗಾಬರಿಗೊಂಡವು. ತರುವಾಯ ಪೂಜ್ಯನಾದ ಇಂದ್ರನು ಸಪ್ತರ್ಷಿಗಳನ್ನು ಧ್ಯಾನಿಸಿದನು. ಅವರೆಲ್ಲರೂ ಒಟ್ಟಿಗೆ ಬಂದು ಅಲ್ಲಿ ಕಾಣಿಸಿಕೊಂಡರು. ದೇವೇಂದ್ರನು ಅವರನ್ನು ಸತ್ಕರಿಸಿದನು. ಸಪ್ತರ್ಷಿಗಳು ಕೇಳುತ್ತಾರೆ, ದೇವರಾಜ, ನಮ್ಮನ್ನು ನೀನು ಸ್ಮರಿಸಿಕೊಳ್ಳಲು ಕಾರಣವೇನು? ನಮ್ಮಿಂದ ಆಗಬೇಕಾದ ಪ್ರಯೋಜನವೇನು? ದೇವರಾಜ ಇಂದ್ರನು ಹೇಳುತ್ತಾನೆ, ಪೂಜ್ಯರೇ, ತಮ್ಮ ಆಗಮನದಿಂದ ಆಗಬೇಕಾದ ಪ್ರಯೋಜನವನ್ನು ಕೇಳಿರಿ. ಹಿಮಾಲಯ ಪರ್ವತದಲ್ಲಿ ಪರ್ವತರಾಜನ ಪುತ್ರಿಯು ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಾಳೆ. ನೀವು ಅವಳ ಕೋರಿಕೆಯನ್ನು ಸಲ್ಲಿಸಬೇಕು. ಬಳಿಕ ಅವರು ಲೋಕಹಿತಕ್ಕಾಗಿ ಆ ಕಾರ್ಯವನ್ನು ಒಪ್ಪಿಕೊಂಡು ಸಿದ್ಧಗಣದಿಂದ ಸೇವಿತವಾಗಿ ಪಾರ್ವತಿಯ ತಪಸ್ಥಾನವಾಗಿದ್ದ ಹಿಮವತ್ ಪರ್ವತಕ್ಕೆ ಬೇಗನೆ ಬಂದರು. ಮುನಿಗಳು ಅಲ್ಲಿಗೆ ಬಂದು ಮಧುರ ವಚನದಿಂದ ಅವಳಿಗೆ ಹೀಗೆ ಹೇಳಿದರು. ಎಲೈ ಪುತ್ರಿ ಕಮಲಾಕ್ಷಿ, ನಿನ್ನ ಮನಸ್ಸಿನಲ್ಲಿರುವ ಬಯಕೆಯೇನು? ಬಳಿಕ ಪಾರ್ವತಿಯು ಲಜ್ಜಾಯುಕ್ತಳಾಗಿ ಗೌರವದೊಡನೆ ಮುನಿಗಳಿಗೆ ಹೀಗೆ ಹೇಳಿದಳು. ಓ ಮಹಾಮಹಿಮರೇ, ತಪೋನಿಧಿಗಳಾದ ನಿಮ್ಮಂತಹವರು ದೊರೆತಾಗ ನಮಸ್ಕರಿಸಬೇಕೆಂದು ಮೌನದಿಂದ ಮನಸ್ಸು ಮಾಡಿದರೂ ಸಾಕು, ನಿಸ್ಸಂದೇಹವಾಗಿ ಪಾಪವೆಲ್ಲವೂ ತೊಲಗುವುದು. ನೀವು ನನ್ನನ್ನು ಪ್ರಶ್ನೆ ಮಾಡಬೇಕೆಂದಿರುವ ಕಾರಣ ಮೊದಲು ಆಸನದಲ್ಲಿ ಕುಳಿತುಕೊಳ್ಳುವುದು ಯುಕ್ತ. ಶ್ರಮವು ಪರಿಹಾರವಾದ ಬಳಿಕ ನನ್ನನ್ನು ಪ್ರಶ್ನಿಸಿರಿ ಎಂದು ಹೇಳಿ ಅವರನ್ನು ಪೀಠಗಳಲ್ಲಿ ಕುಳ್ಳಿರಿಸಿದಳು. ಹಿಂದಿನ ಜನ್ಮದಲ್ಲಿ ಸತಿಯೆಂಬ ಹೆಸರನ್ನು ತಾಳಿದ್ದ ಆ ಪಾರ್ವತಿಯು ಪೂಜ್ಯರೂ ಸೂರ್ಯನಂತೆ ತೇಜೋಯುಕ್ತರೂ ಆದ ಆ ಸಪ್ತರ್ಷಿಗಳನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿ ಮೆಲ್ಲನೆ ಮಾತನಾಡಿದಳು. ಅವಳು ವ್ರತ ಸಂಬಂಧವಾದ ಮೌನವನ್ನು ತೊರೆದು ಲಜ್ಜಾ ಪ್ರಯುಕ್ತವಾದ ಮೌನವನ್ನು ತಾಳಿದಳು. ಸಪ್ತರ್ಷಿಗಳಿಗೆ ಅವಳ ಮೌನ ಭಾವದ ಅಭಿಪ್ರಾಯವು ಗೊತ್ತಾಯಿತು. ಅವರು ಗೌರವದಿಂದ ಮತ್ತೆ ಆಕೆಯನ್ನು ಕೇಳಿದರು. ಮುನಿಗಳು ತಮ್ಮ ಮಾತನ್ನು ನಿಲ್ಲಿಸಿದ ಬಳಿಕ ಮಂದಹಾಸಿನಿಯಾದ ಪಾರ್ವತಿಯು ಮನಸ್ಸಿನಲ್ಲಿ ಗೌರವವು ಉಕ್ಕುತ್ತಿರಲು ಅವರನ್ನು ನೋಡಿ ಎಲ್ಲೇ ಮೀರದಂತೆ ಹೀಗೆ ಮಾತನಾಡಿದಳು. ಪ್ರಾಣಿಗಳ ಮನೋಗತವಾದ ಹಿತವಾವುದೆಂಬುದನ್ನು ಪೂಜ್ಯರಾದ ನೀವು ಬಲ್ಲಿರಿ. ಮನುಷ್ಯರು ತಮ್ಮ ಮನೋವ್ಯಾಪಾರಗಳಿಂದ ಬಹುಮಟ್ಟಿಗೆ ತೊಂದರೆಗೊಳಗಾಗುತ್ತಾರೆ.
ಕುಶಲರಾದ ಕೆಲವರಾದರೂ ಬುದ್ಧಿವಂತಿಕೆಯಿಂದ ಪ್ರಯತ್ನಿಸುತ್ತಾರೆ. ಅವರು ಜಾಗರೂಕರಾಗಿದ್ದು ದುರ್ಲಭವಾದ ಮನೋರಥಗಳನ್ನು ಉಪಾಯಗಳಿಂದ ಸಾಧಿಸುತ್ತಾರೆ. ಮಿತಪ್ರಜ್ಞರಾದ ಮತ್ತೆ ಕೆಲವರಾದರೂ ನಾನಾ ವಿಧವಾದ ಪ್ರಯತ್ನಗಳನ್ನು ಮಾಡುತ್ತಾ ತಮ್ಮ ಬುದ್ಧಿಗೆ ಹಿತಕರವೆಂದು ತೋರಿದ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ಆದರೆ ಅದು ಮೋಕ್ಷ ಸಾಧನವಾಗದು, ಪುನರ್ಜನ್ಮವನ್ನು ಮಾತ್ರ ಕೊಡತಕ್ಕುದಾಗಿರುವುದು. ನನ್ನ ಮನಸ್ಸಾದರೂ ಆಕಾಶದಲ್ಲಿ ಬಿಟ್ಟ ಹೂಮಾಲೆಯನ್ನು ಮುಡಿದ ಬಂಜೆಯ ಮಗನನ್ನು ಸೇರಬೇಕೆಂದು ಬಾರಿ ಬಾರಿಗೂ ತವಕ ಪಡುತ್ತದೆ. ಏಕೆಂದರೆ ನಾನು ಮಹಾದೇವನೇ ಪತಿಯಾಗಬೇಕೆಂದು ಬಯಸಿ ಅದಕ್ಕಾಗಿ ಯತ್ನಿಸುತ್ತಿದ್ದೇನೆ. ಸ್ವಭಾವವಾಗಿಯೇ ಆ ಪರಮೇಶ್ವರನನ್ನು ಸಮೀಪಿಸುವುದು ಕಷ್ಟ. ಈಗಲಾದರೋ ಅವನು ತಪಸ್ಸಿನಲ್ಲಿ ತೊಡಗಿದ್ದಾನೆ. ಸುರಾಸುರರಿಗೆ ಸಹ ನಿರ್ಣಯಿಸುವುದಕ್ಕೆ ಕಷ್ಟವಾದ ಪರಮಾರ್ಥ ವ್ಯಾಪಾರದಲ್ಲಿ ನಿರತನಾಗಿದ್ದಾನೆ. ಈಗ ತಾನೇ ಅವನು ಮನ್ಮಥನನ್ನು ಸುಟ್ಟು ಬೂದಿ ಮಾಡಿದ್ದಾನೆ. ವಿಷಯ ಸುಖಗಳ ಮೇಲೆ ಅವನಿಗೆ ಅಭಿಲಾಷೆಯೇ ಇಲ್ಲ. ಇಂತಹ ಶಿವನನ್ನು ನನ್ನಂತಹವಳು ಮೆಚ್ಚಿಸಿ ಒಲಿಸಿಕೊಳ್ಳುವುದು ಹೇಗೆ? ಪಾರ್ವತಿಯು ಹೀಗೆ ಹೇಳಲು ಮುನಿಗಳು ಅವಳ ಮನಸ್ಸಿನ ಸ್ಥೈರ್ಯವನ್ನು ತಿಳಿಯಬೇಕೆಂದು ಅವಳು ಪ್ರಾರಂಭಿಸಿದ ಪ್ರಾಕೃತ ವಿಷಯವನ್ನೇ ಕುರಿತು ಹೀಗೆ ಹೇಳಿದರು. ಮುನಿಗಳು ಹೇಳುತ್ತಾರೆ, ಎಲೆ ಮಗಳೇ, ಲೋಕದಲ್ಲಿ ಸುಖವು ಎರಡು ವಿಧವಾಗಿದೆಯೆಂದು ಪ್ರಾಜ್ಞರು ತಿಳಿಯುತ್ತಾರೆ. ವಿಷಯ ಸುಖಗಳ ಅನುಭವದಿಂದ ಶರೀರಕ್ಕೆ ಆಗುವ ಸುಖವೊಂದು, ವೈರಾಗ್ಯದಿಂದ ಮನಸ್ಸಿಗೆ ಉಂಟಾಗುವ ಸುಖವೊಂದು. ಸ್ವಭಾವವಾಗಿಯೇ ಅವನು ದಿಗಂಬರ, ಭಯಂಕರ, ಸ್ಮಶಾನವಾಸಿ, ಕಪಾಲಧಾರಿ, ಭಿಕ್ಷುಕ, ಬೆತ್ತಲೆಯಾದವನು, ವಿಕಾರವಾದ ಕಣ್ಣುಗಳುಳ್ಳವನು, ಮಾಡಿದುದನ್ನೇ ಬಿಡದೆ ಮಾಡುತ್ತಿರುವವನು, ಪ್ರಮತ್ತನಂತೆಯೂ ಉನ್ಮತ್ತನಂತೆಯೂ ಇರುವವನು, ಜುಗುಪ್ಸೆಯನ್ನು ಹುಟ್ಟಿಸುವ ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡಿರತಕ್ಕವನು, ಒಟ್ಟಿನಲ್ಲಿ ಅನರ್ಥವೇ ಆಕಾರವನ್ನು ತಾಳಿ ಬಂದಂತೆ ತೋರತಕ್ಕವನು. ಇಂತಹ ಆ ಯತಿಯಿಂದ ನಿನ್ನ ಯಾವ ಮನೋರಥವು ತಾನೇ ಕೈಗೂಡಿತು? ಎಲೈ ಸತಿ, ಈ ದೇಹದ ಸುಖವನ್ನು ನೀನು ಅಪೇಕ್ಷಿಸುವೆಯಾದರೆ ಆ ಮಹಾದೇವನಿಂದ ಈಗ ನಿನ್ನ ಆ ಆಸೆ ಹೇಗೆ ತಾನೇ ಪೂರ್ಣವಾಗುವುದು? ಏಕೆಂದರೆ ಅವನು ಭಯಂಕರ, ಜುಗುಪ್ಸೆಯನ್ನು ಹುಟ್ಟಿಸುವವನು, ರಕ್ತವು ಕೊಬ್ಬು ಹರಿಯುತ್ತಿರುವ ರುಂಡಗಳ ಮಾಲೆಯನ್ನು ಹಾಕಿಕೊಂಡಿರುವವನು, ಭಯಂಕರವಾಗಿ ಉಸಿರು ಬಿಡುತ್ತಿರುವ ಮಹಾಸರ್ಪದಿಂದ ಅಲಂಕೃತನಾಗಿರುವನು, ಸ್ಮಶಾನದಲ್ಲಿ ವಾಸ ಮಾಡುವನು, ಭೀಕರರಾದ ಪ್ರಮಥ ಗಣಗಳೊಡನೆ ಕೂಡಿರುವನು, ಜಗದ್ರಕ್ಷಕನೂ ಲಕ್ಷ್ಮೀಪತಿಯೂ ಅನಂತಮೂರ್ತಿಯೂ ಶತ್ರುನಾಶಕನೂ ಆದ ವಿಷ್ಣುವಿದ್ದಾನೆ. ದೇವತೆಗಳು ತಮ್ಮ ಕಿರೀಟಗಳನ್ನು ಆತನ ಪಾದಗಳಿಗೆ ಸೋಕಿಸಿ ನಮಸ್ಕರಿಸುತ್ತಾರೆ. ದೇವತೆಗಳ ಅಧಿಪತಿಯಾದ ಇಂದ್ರನಿದ್ದಾನೆ. ಪಾಕನೆಂಬ ಮಹಾಸುರನನ್ನು ಕೊಂದ ವೀರಾಗ್ರೇಸರನವನು. ಇಷ್ಟಾರ್ಥ
ಅರ್ಥಗಳೆಲ್ಲವನ್ನೂ ಸಲ್ಲಿಸುವ ದೇವತೆಗಳ ನಿಧಿಯೆನಿಸಿದ ಅಗ್ನಿ ಇದ್ದಾನೆ. ಪ್ರಾಣಿಗಳಿಗೆಲ್ಲ ಪ್ರಾಣಭೂತನೂ ಜಗದ್ರಕ್ಷಕನೂ ಆದ ವಾಯುವಿದ್ದಾನೆ. ಸಕಲೈಶ್ವರ್ಯದ ಅಧಿಪತಿಯೆನಿಸಿದ ಪ್ರಾಜ್ಞನೂ ವಿಭುವೂ ಆಗಿರುವ ಕುಬೇರನಿದ್ದಾನೆ. ಇವರಲ್ಲೊಬ್ಬನನ್ನು ಪತಿಯನ್ನಾಗಿ ಪಡೆಯಲು ನೀನೇಕೆ ಇಷ್ಟಪಡುವುದಿಲ್ಲ? ಹಾಗಲ್ಲದೆ ದೇಹಾಂತರ ಪ್ರಾಪ್ತಿಯಿಂದ ಸ್ವರ್ಗಾದಿ ಸುಖವನ್ನು ಅನುಭವಿಸಬೇಕೆಂದು ನಿನ್ನ ಮನಸ್ಸಿನಲ್ಲಿದೆಯೋ? ಹಾಗೆಯೇ ಆಗಲಿ. ಆದರೂ ಈ ಜನ್ಮದಲ್ಲೇ ನಿನಗೆ ಸ್ವರ್ಗ ಸಂಪತ್ತಿನ ಮಹತ್ವವಿದೆ. ದೇವತೆಗಳಿಗೆ ಕೂಡ ಇಲ್ಲದಿರುವ ಐಶ್ವರ್ಯವಷ್ಟು ನಿಮ್ಮ ತಂದೆಗೇ ಇದೆ. ಆದುದರಿಂದ ಸ್ವರ್ಗ ಸುಖಕ್ಕಾಗಿ ನೀನು ಕ್ಲೇಶ ಪಡುವುದೂ ಸಹ ವ್ಯರ್ಥವೇ ಸರಿ. ಎಲೆ ಕಲ್ಯಾಣಿ, ಸಾಮಾನ್ಯವಾಗಿ ಅಪೇಕ್ಷಿಸಿದ ಸ್ವಲ್ಪ ಸುಖವಾದರೂ ದೊರೆಯುವುದು ಬಹಳ ಕಷ್ಟ. ಹೀಗಿರುವಾಗ ಈ ನಿನ್ನ ಭಾಗ್ಯಯೋಗದ ಕರ್ತನೂ ವಿಧಾತನೂ ಆದ ನಿಮ್ಮ ತಂದೆ ಇಲ್ಲೇ ಇರುವನಲ್ಲ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 154ನೆಯ ಅಧ್ಯಾಯದ ಏಕಾದಶಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಭೃತಾಸುತಂ. ಶ್ರೀಕೃಷ್ಣಾಯ ನಮಃ.